ಆರ್ಥೋಪೆಡಿಕ್ ಸರ್ಜರೀಸ್ ಅಲ್ಲಿ ಯಾವ ತರ ಇಂಪ್ಲಾಂಟ್ ಆಗ್ತೀರಾ, ಯಾವಾಗ ತೆಗೆಸ್ಕೊಬೇಕು ಅಂತ ಎಲ್ಲ ಕೇಳ್ತಿರ್ತೀರಾ. ಅದ್ರ ಒಂದು ಸಣ್ಣ ಮಾಹಿತಿ ವಿಡಿಯೋ ಕೊಡ್ತೀನಿ. ಏನಂದ್ರೆ ನಮ್ಮ ಆರ್ಥೋಪೆಡಿಕ್ ಸರ್ಜರೀಸ್ ಅಲ್ಲಿ 2 ಟೈಪ್ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ. ಒಂದು SS ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್, ಅಥವಾ ಇನ್ನೊಂದು ಟೈಟಾನಿಯಂ ಅಂತ. ಇವೆರಡೂ ಒಂದೇ ತರ ಕೆಲಸ ಮಾಡ್ತವೆ, ಬೇರೆ ಏನು ಡಿಫ್ರೆನ್ಸ್ ಅಷ್ಟೊಂದಿರಲ್ಲ. ಆದ್ರೆ ಸ್ಟೈನ್ಲೆಸ್ ಸ್ಟೀಲ್ ಒಂದ್ ಸ್ವಲ್ಪ ಟೈಟಾನಿಯಂಗಿಂತ ಒಂದ್ ಸ್ವಲ್ಪ ಭಾರ ಜಾಸ್ತಿ ಇರುತ್ತೆ, ಅದ್ರ ಸ್ಟ್ರೆಂತ್ ಒಂದ್ ಸ್ವಲ್ಪ ಕಮ್ಮಿ ಟೈಟಾನಿಯಂ ಕಂಪೇರ್ ಮಾಡಿದ್ರೆ. ಮತ್ತೆ ಇದು ಟೈಟಾನಿಯಂ MRI ಕಾಂಪ್ಯಾಕ್ಟಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಅದು ಇಂಪ್ಲಾಂಟ್ ಇದ್ರೂ MRI ಮಾಡ್ಬೋದು. ಆದ್ರೆ ಈ ಸ್ಟೈನ್ಲೆಸ್ ಸ್ಟೀಲ್ ಇದ್ದಾಗ ಒಂದ್ ಸ್ವಲ್ಪ ಶೇಕಿಂಗ್ ಅಥವಾ ವೈಬ್ರೇಷನ್ ಅಥವಾ ಈಟಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅವಾಗ ಅವರು ನಿಮ್ಗೆ ವಾಪಸ್ ಕಳಿಸ್ಬೋದು ಇಂಪ್ಲಾಂಟ್ ರಿಮೂವ್ ಮಾಡಿಸಿ ಅಂತ. ಇನ್ನೊಂದು ವಿಷಯ ಏನಂದ್ರೆ, ಯಾವಾಗ ತೆಗಿಸ್ಬೇಕು ಸರ್ ನಾವು ಈ ಇಂಪ್ಲಾಂಟ್ ನ? ಯೂಶಲಿ ನೈಲಿಂಗ್ ಅಥವಾ ಪ್ಲೇಟಿಂಗ್ ಮಾಡಾದ್ಮೇಲೆ ಮೂಳೆ ಚೆನ್ನಾಗಿ ಕೂಡ್ತು ಒಂದ್ 3 ತಿಂಗಳಿಂದ 6 ತಿಂಗಳೊಳಗಡೆ ಅಂದ್ರೆ ನೀವು 1 ರಿಂದ 2 ವರ್ಷದಲ್ಲಿ ತೆಗೆಸ್ಕೊಳೋದು ಬೆಟರ್. ಯಾವ್ದು ತೆಗೆಸ್ಕೊಬೇಕು ಅಂದ್ರೆ, ಸರ್ ಸ್ಟೈನ್ಲೆಸ್ ಸ್ಟೀಲ್ ತೆಗೆಸ್ಕೊಬೋದಾ? ತೆಗೆಸ್ಕೊಬೋದು. ಆದ್ರೆ ಟೈಟಾನಿಯಂ ತೆಗೆಸ್ಕೊಬೇಕು ಅಂತಾನು ಏನ್ ನೆಸಿಟಿ ಇರಲ್ಲ. ಸೊ ಬಾಡಿ ಒಳಗಡೆ ಲೈಫ್ ಲಾಂಗ್ ಇದ್ರೂ, ಬೋತ್ ಸ್ಟೀಲ್ ಆಗಲಿ ಟೈಟಾನಿಯಂ ಆಗಲಿ, ಯಾವುದೇ ಇಂಪ್ಲಾಂಟ್ ಲೈಫ್ ಲಾಂಗ್ ಇದ್ರೂ ಏನ್ ತೊಂದರೆ ಆಗಲ್ಲ. ಆದ್ರೆ ಎರಡೂನು ಅಷ್ಟೇನೆ, ಯಾವಾಗ ತೆಗೆಸ್ಕೊಬೇಕು ಅಂದ್ರೆ, ಒಂದು ಇನ್ಫೆಕ್ಷನ್ ಆದ್ರೆ ಅಥವಾ ಹಾರ್ಡ್ವೇರ್ ಪ್ರಾಬ್ಲಮ್ ಆದ್ರೆ, ಅಂದ್ರೆ ನಿಮಗೆ ಮುಟ್ಟಿದ್ರೆ ಸಿಗ್ತಾ ಇದೆ, ಎಲ್ಲರ ಒಂದ್ ಸ್ವಲ್ಪ ಚುಚ್ತಾ ಇದೆ, ಏನೋ ತೊಂದರೆ ಆಗ್ತಿದೆ ಅಂದ್ರೆ ತೆಗೆಸ್ಕೊಂಡ್ರೆ ಒಳ್ಳೇದು. ಆದ್ರೆ ಐಡಿಯಲ್ ಡ್ಯೂರೇಷನ್ ಇಸ್ 1 to 2 years ಆಫ್ ಆಫ್ಟರ್ ಸರ್ಜರಿ. ಅಂದ್ರೆ ನೀವು 1 ವರ್ಷ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಮೂಳೆ ಕೂಡಿದೆ ಅಂದ್ರೆ ತೆಗೆಸ್ಕೊಂಡ್ರೆ ಬೆಟರ್.